ಕೆಆರ್ ನಗರ ಕಿಡ್ನಾಪ್ ಕೇಸ್ನಲ್ಲಿ ತೀವ್ರಗೊಳ್ತಾ ಇದೆ ಎಸ್ಐಟಿ ತನಿಖೆ. ಹಾಸನದ ಹೊಳೆನರಸೀಪುರಕ್ಕೆ ಎಸ್ಐಟಿ ತಂಡ ಆಗಮಿಸಿದೆ. ಹೊಳೆನರಸೀಪುರ ನಿವಾಸಕ್ಕೆ ಎಸ್ಐಟಿ ತಂಡ ಆಗಮನ ಆಗಿರುವಂತದ್ದು. ಎಸ್ಐಟಿ ಅಧಿಕಾರಿ ಶ್ರೀಧರ್ ನೇತೃತ್ವದ ತಂಡ ಆಗಮಿಸಿದೆ. ಅಧಿಕಾರಿಗಳು ಆಗಮಿಸಿದ್ರು ಕೂಡ ಭವಾನಿ ರೇವಣ್ಣ ಮಾತ್ರ ನಾಪತ್ತೆ ಆಗುತ್ತಿದ್ದಾರೆ. 4 ಸಿಬ್ಬಂದಿಯೊಂದಿಗೆ ಅಧಿಕಾರಿಗಳು ಮನೆಗೆ ಹಾಜರಾಗಿದ್ದಾರೆ. ನೋಡಿ, ಈ ಪ್ರಕರಣದಲ್ಲೇ ಭವಾನಿಗೆ ಸಂಕಷ್ಟ ಎದುರಾಗ್ತಾ ಇರೋದು. ಕಾನೂನು ಹೋರಾಟಕ್ಕೆ ಮುಂದೆ ಆಗಿದ್ದಾರೆ. ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು, ಬಟ್ ಜಾಮೀನು ವಜಾ ಆಗಿದೆ. ಸೊ ಇದರ ಬೆನ್ನಲ್ಲೇ ನಿನ್ನೆ ಎಸ್ಐಟಿ ಅಧಿಕಾರಿಗಳು ಪತ್ರವನ್ನು ಕೂಡ ಬರೆದಿದ್ರು. ನೋಡಿ ಮೇಡಮ್, ನಾಳೆ ತನಿಖೆಗೆ ಬರ್ತಾ ಇದ್ದೀವಿ, ನೀವು ಮನೇಲೇ ಇರಿ ತನಿಖೆಗೆ ಸಹಕಾರ ಕೊಡಿ. ಮಹಿಳಾ ಅಧಿಕಾರಿಗಳು ನಮ್ಮ ಜೊತೆಗೆ ಬರ್ತಾರೆ. ಮಹಿಳಾ ಅಧಿಕಾರಿಗಳ ನೇತೃತ್ವದಲ್ಲೇ ನಿಮ್ಮ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಿಕೊಳ್ಳಲಾಗತ್ತೆ. 9 ಗಂಟೆಯಿಂದ 5 ಗಂಟೆವರೆಗೂ ಈ ಸಮಯದಲ್ಲಿ ನಾವು ನಿಮ್ಮನೆಗೆ ಬರ್ತೀವಿ, ವಿಚಾರಣೆಯನ್ನ ನಡೆಸ್ತೀವಿ ಅಂತ. ಆದ್ರೆ ಲೆಟ್ರು ಬರಿತಾ ಇದ್ದ ಹಾಗೇನೆ, ನೋಟಿಸ್ ಕೊಡ್ತಾ ಇದ್ದ ಹಾಗೇನೆ ಭವಾನಿ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ, ಕಾಣಿಸ್ಕೊಳ್ತಾ ಇಲ್ಲ. ಇದು ಕೆಆರ್ ನಗರ ಕಿಡ್ನಾಪ್ ಪ್ರಕರಣದಲ್ಲಿ ನಡೀತಾ ಇರುವಂತ ತನಿಖೆ. ಮೊನ್ನೆ ಕೋರ್ಟ್ನಲ್ಲಿ ವಾದ ಪ್ರತಿವಾದವನ್ನ ಆಲಿಸುವಾಗ ಎಸ್ಐಟಿ ಪರ ವಕೀಲರು ಒಂದಷ್ಟು ವಿಷಯಗಳನ್ನ ಮಂಡನೆ ಮಾಡಿದ್ರು. ಈ ಕೇಸ್ನಲ್ಲಿ ನಮಗೆ ಭವಾನಿ ಮೇಲೆ ಯಾವುದೇ ರೀತಿಯಾದಂಥ ಸಂಶಯ ಇರಲಿಲ್ಲ, ನಾವು ನೋಟಿಸ್ ಕೂಡ ಕೊಟ್ಟಿರಲಿಲ್ಲ. ಆದರೆ ಅವರು ನಾವು ನೋಟಿಸ್ ಕೊಡೋದಕ್ಕಿಂತ ಮುಂಚೆ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ದು ಮತ್ತು ಪತ್ರವನ್ನು ಬರೆದಿದ್ದು, ನಾನು ತನಿಖೆಗೆ ಸಹಕಾರ ಕೊಡ್ತೀನಿ, ತನಿಖೆಗೆ ಬರ್ತೀನಿ, ನಾನು ಹೊಳೆನರಸೀಪುರ ಮನೆಯಲ್ಲೇ ಇದ್ದೀನಿ, ಎಲ್ಲೂ ಹೋಗಿಲ್ಲ, ಈ ಥರದೆಲ್ಲ ಒಂದು ಪತ್ರ ಬರೆದಿದ್ರು. ಇವರೇ ಪತ್ರ ಬರೆದು ತಗಲಾಕೊಂಡಿದ್ದು. ಆಮೇಲೆ ಇವರಿಗೆ ಸಂಬಂಧಪಟ್ಟಂತ ಒಂದು ಆಡಿಯೋ ಕೂಡ ಇದೆ ಅನ್ನೋದನ್ನ ಹೇಳಲಾಗಿತ್ತು. ಆ ಕಿಡ್ನಾಪ್ ಲೇಡಿಯ ಬಗ್ಗೆ ಮಾತನಾಡಿರುವಂತ ಒಂದು ಆಡಿಯೋ. ಆ ನಿಟ್ಟಿನಲ್ಲಿ ಭವಾನಿ ಅವರ ಒಂದಷ್ಟು ಚಲನವಲನ ಸಾಕಷ್ಟು ಅನುಮಾನವನ್ನ ಹುಟ್ಟಿ ಹಾಕಿತ್ತು. ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ವಿಚಾರಣೆಗೆ ಬರ್ತಾ ಇದ್ದೀವಿ, ನೀವೇ ಪತ್ರ ಬರೆದು ಹೇಳಿದ್ರಲ್ಲ, ನಾನು ವಿಚಾರಣೆಗೆ ಸಹಕಾರ ಕೊಡ್ತೀನಿ, ಮನೇಲೇ ಇದ್ದೀನಿ ಅಂತ, ದಯವಿಟ್ಟು ಮನೇಲೇ ಇರಿ ಅಂತ ಹೇಳಿದ್ರು. ಆದ್ರೆ ಭವಾನಿಯವರು ಎಸ್ಕೇಪ್ ಆಗಿದ್ದಾರೆ, ತಲೆಮರೆಸ್ಕೊಂಡಿದ್ದಾರೆ. ಎಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ. ಎಸ್ಐಟಿ ಅಧಿಕಾರಿಗಳು ಇವತ್ತು ಪತ್ರದಲ್ಲಿ ಉಲ್ಲೇಖ ಆದಂತೆ ಹೊಳೆನರಸೀಪುರ ಮನೆಗೆ ಹೋಗಿದ್ದಾರೆ. ಅಲ್ಲಿ ಹೋಗಿ ನೋಡಿದ್ರೆ ಯಾರೂ ಇಲ್ಲ. ಎಲ್ಲಿಗೆ ಹೋಗಿದ್ದಾರೆ ಏನು ಅನ್ನೋದು ಗೊತ್ತಿಲ್ಲ. ಬಟ್ ಕಾನೂನು ಸಲಹೆಗಳನ್ನ ಪಟ್ಕೊಳ್ತಾ ಇದ್ದಾರೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇದೆ. ಯಾರೇ ಆಗಿದ್ರೂ ತನಿಖೆಗೆ ಸಹಕಾರವನ್ನ ಕೊಡ್ಲೇಬೇಕು. ಈಗ ಆಲ್ರೆಡಿ ಇವರ ಫ್ಯಾಮಿಲಿಯಲ್ಲಿ ರೇವಣ್ಣ ಮತ್ತು ಪ್ರಜ್ವಲ್ ಇವರಿಬ್ರು ಮಾಡಿದಂತ ಒಂದು ದೊಡ್ಡ ಎಡವಟ್ಟು ತನಿಖೆಗೆ ಸಹಕಾರ ಕೊಡದೇ ಇದ್ದಿದ್ದು, ತನಿಖೆಗೆ ಕರೆದಾಗ ಬರದೇ ಇದ್ದಿದ್ದು ಮತ್ತು ಬೇರೆ ಕಡೆ ತಲೆಮರೆಸ್ಕೊಂಡಿದ್ದು, ಇದೇ ಇಷ್ಟೆಲ್ಲ ಹೈಡ್ರಾಮಾಗಳಿಗೆ ಸಾಕ್ಷಿಯಾಗಿತ್ತು. ಇಷ್ಟಾದ್ರೂ ಕೂಡ ಭವಾನಿ ಅವರು ಮತ್ತೆ ಅದೇ ರೀತಿಯಾಗಿ ಮಾಡಿದ್ದಾರೆ. ಭವಾನಿ ಅವರು ಕೂಡ ಕಾಣಿಸ್ಕೊಳ್ತಾ ಇಲ್ಲ, ಎಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ರು, ಆದ್ರೂ ಮನೆಯಲ್ಲಿ ಇಲ್ಲ. ನೋಡಿ, ಹಾಗಿದೆ ವಾಟ್ ನೆಕ್ಸ್ಟ್ ಅನ್ನೋದು ಸಹಜವಾಗಿರುವಂತ ಪ್ರಶ್ನೆ. ಇದು ಮೊದಲನೆಯ ನೋಟಿಸ್. ಹಾಗಾಗಿ ಇವರು ಲಾಯರ್ ಮುಖಾಂತರವಾಗಿ ಕಾಲಾವಕಾಶ ಕೇಳಬಹುದು. ನಾನು ಇನ್ನೊಂದು ಡೇಟನ್ನು ಕೊಡಿ, ಆ ಡೇಟಲ್ಲಿ ಭಾಗ್ಯ ಆಗ್ತೀನಿ, ಇವಾಗೇನೋ ಎಮರ್ಜೆನ್ಸಿ ಕೆಲಸ ಇದೆ ಅಥವಾ ಹೆಲ್ತ್ ಇಶ್ಯೂ ಇದೆ, ಇನ್ನೊಂದು ಮತ್ತೊಂದು. ಇದು ಮೊದಲ ನೋಟಿಸ್ ಆಗಿರೋದ್ರಿಂದ ಸುಮಾರು 2-3 ನೋಟಿಸ್ ಕೊಟ್ಟರು ಬರದೇ ಇದ್ದಾಗ ಸಹಜವಾಗಿ ವಾರೆಂಟ್ ಇಶ್ಯೂ ಆಗುತ್ತೆ. ಆದರೆ ಇಲ್ಲಿ ಇದು ಮೊದಲೇ ನೋಟಿಸ್ ಆಗಿರೋದ್ರಿಂದ ಏನು ಬೆಳವಣಿಗೆ ಆಗುತ್ತೆ ಅನ್ನೋದೊಂದು ಪ್ರಶ್ನೆ ಇದೆ. ಮತ್ತು ಇವರು ಕಾನೂನು ಹೋರಾಟವನ್ನು ಹೇಗೆ ಮಾಡ್ತಾರೆ ಅಂತ.